ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ನಾವು ಒಂದು ಫಂಕ್ಷನಿಗೆ ವಿಸಿಟ್ ಮಾಡಿದ್ವಿ, ಹಾಗೆ ಬೀಚ್ ಕೂಡ ವಿಸಿಟ್ ಮಾಡಿದ್ವಿ. ಸೊ ಯಾವ ಬೀಚ್ ಇದು, ಯಾವ ಟೈಮಿಗೆ ವಿಸಿಟ್ ಮಾಡಿದ್ವಿ, ಯಾವಾಗ ಬ್ಯಾಕ್ ಟು ಪೆವಿಲಿಯನ್ ಅಂತ ಮನೆಗೆ ವಾಪಸ್ ಬಂದ್ವಿ, ಎಲ್ಲ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಬನ್ನಿ ನೋಡೋಣ. ಲೆಟ್ಸ್ ಗೋ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಹೀಗೆ ಬಸ್ಸಲ್ಲಿ. ಸೊ ಕಂಪ್ಲೀಟ್ ವಿಡಿಯೋ ನಿಮಗೆ ಡೀಟೇಲ್ಸ್ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದರೆ ಎಂಡ್ ತನಕ ವಾಚ್ ಮಾಡಿ. ಹೆಂಗಿದೆ ಸ್ಲೀಪರು ರೋನು? ಸ್ಲೀಪಿಂಗ್ ಕೋಚ್ ಹೆಂಗಿದೆ? ಚೆನ್ನಾಗಿದೆಯಾ? ಸಿಟ್ಟಿಂಗು ಚೆನ್ನಾಗಿದೆ. ಹೌದಾ? ಎಸ್ ಮಾಮ್. ಅದೇ ಸಿಟ್ಟಿಂಗ್ ಚೆನ್ನಾಗಿದೆ. ನನ್ನ ಮಗ ಆ್ಯಕ್ಚುಲಿ ವೀಡಿಯೋ ಮಾಡ್ತಿದ್ರು. ಯಾಕೆ ಮಮ್ಮಿ ವೀಡಿಯೋ ಮಾಡ್ತಿದ್ಯಾ ಮಮ್ಮಿ ಅಂತ ಕಿಚ್ಕೊತಾ ಇದ್ದ. ಇಲ್ಲ ಕಣ, ಇಲ್ಲಿ ಗಜ್ಜನೂ ಬರಲ್ಲ. ಪಪ್ಪ ಇಲ್ಲಿ ಚಾರ್ಜ್ ಕೈಬಿಡ್ಬಾರ್ದು, ಕರೆಂಟ್ ಹೊಡಿಯುತ್ತೆ. ಚಾರ್ಜ್ ಎಲ್ಲ ನೋಡಿ ನನಗೆ ಬೋಟ್ ಕೊಡು ಮಮ್ಮಿ. ಸೊ ಇದೇ ಫಂಕ್ಷನ್ಗೆ ಹೋಗಿದ್ದು ನಾವು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವರ ಕೊಲೀಗ್ ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್. ಬ್ರಾಹ್ಮಿನ್ಸ್ ಅವರು, ಪಕ್ಕಾ ಬ್ರಾಹ್ಮಿನ್ ಸ್ಟೈಲಲ್ಲೇ ಎಲ್ಲ ಮಾಡಿದ್ದವರು. ತುಂಬಾ ಚೆನ್ನಾಗಿತ್ತು. ತುಂಬ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಒಂದು ಫೋಟೋಸ್ ನಾನು ಅದಕ್ಕೆ ಅಪ್ಲೋಡ್ ಮಾಡಿದ್ದು. ಆ್ಯಕ್ಚುಲಿ ನಾವು ನೈಟ್ ಬಸ್ಸಿಗೆ ಹೊರಟಿದ್ದು. ನೈಟ್ 8 o'clock ಇಲ್ಲಿಂದ ಬಿಟ್ಟಿದ್ದು ನಾವು ಬ್ಯಾಂಗ್ಳೂರಿಂದ. ಸೊ ಅಲ್ಲಿ ರೀಚ್ ಆಗಿದ್ದು ನಾವು 8 o'clock, ಅರ್ಲಿ ಮಾರ್ನಿಂಗ್ 8 o'clock. ಕುಮ್ಟಾ ಪ್ಲೇಸಿಗೆ ರೀಚ್ ಆದ್ವಿ. ಅಲ್ಲಿ ರೀಚ್ ಆಗಿದ ತಕ್ಷಣ ನಾವು ಒಂದು ಕ್ಯಾಬ್ ಹೈರ್ ಮಾಡಿದ್ವಿ. ಸೊ ಟ್ಯಾಕ್ಸಿ ಹೈರ್ ಮಾಡಿದ್ವಿ. ಆ ಟ್ಯಾಕ್ಸಿಲಿ ನಾವು ಐಬಿಗೆ ಹೋದ್ವಿ. ಐಬಿಲಿ ಹೋಗಿ ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು, ಆ ನಂತರ ಎಲ್ಲ ನಾವು ರೆಡಿಯಾಗಿ ನನ್ನ ಮಕ್ಳಿಗೂ ರೆಡಿ ಮಾಡಿ ಎಲ್ಲ ಆಗಿದ ತಕ್ಷಣ ನಾವು ಫಂಕ್ಷನಿಗೆ ಮತ್ತು ಅದೇ ಟ್ಯಾಕ್ಸಿಲಿ ಹಳ್ಳಿ ಹತ್ರ, ಅದು ಅಲ್ಲಿಂದ ಆಲ್ಮೋಸ್ಟ್ 1 hour ಆಗುತ್ತೆ ಜರ್ನಿ. ಸೊ ಕುಮ್ಟಾಯಿಂದ ಆ ಹಳ್ಳಿ ಪ್ಲೇಸಿಗೆ ಹೋಗಿ ಅವ್ರ ಮದುವೆ ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿ ಗಿಫ್ಟ್ ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ಆದ ನಂತರ ಮತ್ತು ಅದರಲ್ಲೇ ವಾಪಸ್ ನಾವು ಐಬಿಗೆ ಬಂದು ಸ್ವಲ್ಪ ಹೊತ್ತು ಮತ್ತೆ ರೆಸ್ಟ್ ಮಾಡಿದ್ವಿ. ಮಕ್ಕಳು ತುಂಬಾ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಬೀಚಿಗೆ ಕರ್ಕೊಂಡು ಹೋಗ್ತೀರಾ ಅಂತ ತುಂಬಾ ಕಾಯ್ತಾಯಿದ್ರು. ಬಿಡ್ತಾನೆ ಇರಲಿಲ್ಲ, ಫಂಕ್ಷನ್ ಕೂಡ ಮುಗ್ಸೋಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ತಲೆ ತಿಂತಾಯಿದ್ರು ಆ್ಯಕ್ಚುಲಿ. ಸರ್ಪ್ರೈಸ್! ನಾವು ಆ್ಯಕ್ಚುಲಿ ಮದುವೆ ಫಂಕ್ಷನ್ ಎಲ್ಲ ಮುಗಿಸಿ ರೂಮಿಗೆ ಬರೋ ಅಷ್ಟೊತ್ತಿಗೆ 3 o'clock ಆಗಿತ್ತು. ಸೊ ಒಂದು 1/2 hour ರೆಸ್ಟ್ ಮಾಡಿ ಅಂದರು. ಮಕ್ಕಳು ಕೇಳ್ತಾ ಇರಲಿಲ್ಲ. ಫಸ್ಟು ನಾವು ಬೀಚಿಗೆ ಹೋಗಬೇಕು, ಫಸ್ಟ್ ಬೀಚಿಗೆ ಕರ್ಕೊಂಡೋಗಿ ಅಂತ ತಲೆ ತಿಂತಾನೇ ಇದ್ದರು. ಸೊ ರೆಸ್ಟ್ ಮಾಡೋಕ್ಕೂ ಬಿಟ್ಟಿಲ್ಲ. ಸೊ ಓಕೆ ಫೈನ್, ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾವು ರೆಡಿ ಆದ್ವಿ. ಆ್ಯಕ್ಚುಲಿ ನಾವು ಲಾಡ್ಜು ರೂಮ್ ಅಂತ ಯಾವುದು ಸಪ್ರೇಟಾಗಿ ಮಾಡೋಕ್ಕೆ ಹೋಗಿಲ್ಲ ಔಟ್ಸೈಡಲ್ಲಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರ ಆಫೀಸ್ ಕಡೆಯಿಂದನೇ ನಾವು ಅವ್ರಿಗೆ ಪ್ರೊಫೆಷ್ನಲ್ ಇರೋದ್ರಿಂದ, ಸೊ ಅವರಿಗೆ ಆಫೀಸರ್ಸ್ಗಳಿಗೆ ಅಂತಲೇ ಅವರಿಗೆ ಒಂದೊಂದು ಇದರಲ್ಲೂ ಇರುತ್ತೆ. ಸೊ IB ಅಂತ, ಸೊ IBಗೆ ನಾವು ರೂಮ್ ಬುಕ್ ಮಾಡಿದ್ವಿ. ಸೊ ಅದು ಬರೀ ಆಫೀಸರ್ಸ್ಗಳಿಗೆ ಮಾತ್ರ ಕೊಡೋವಂಥ ರೂಮ್ಸು. ಸೊ ಅದನ್ನು ಫಸ್ಟಿಗೆ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಅವರು ಬುಕ್ ಮಾಡಿದರು. ಸೊ ಅಲ್ಲಿ ಸ್ಟೇ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು, ಕಾಮಾಗಿತ್ತು. ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದಾಗ್ತಿದ್ದಂಗೆ ನಾವು ರೆಡಿ ಆದ್ವಿ. 3:30 ರೆಡಿ ಆಗ್ತಿದ್ದಂಗೆ ಮತ್ತೆ ಅದೇ ಕ್ಯಾಬಲ್ಲಿ ನಾವು ಬೀಚಿಗೆ ಬಂದ್ವಿ. ಆ ಬೀಚ್ ಯಾವುದಂದರೆ ನಿರ್ವಾಣ ಬೀಚ್. ಸಖತ್ತಾಗಿತ್ತು. ಆ್ಯಕ್ಚುಲಿ ನಾವಿದ್ದಿದ್ದ ಪ್ಲೇಸ್ ಕುಮ್ಟಾಯಿಂದ ಆ ನಿರ್ವಾಣ ಬೀಚ್ ಬರೋಕ್ಕೆ ಒಂದು 1/2 hour ತೊಗೊಂತು ಟೈಮು. ಸೊ 1/2 hour ಬಂದ್ವಿ. ಬರೋ ಅಷ್ಟೊತ್ತಿಗೆ ಒಂದು 4:15 ಆ ರೇಂಜ್ ಆಗಿತ್ತು ಟೈಮು. ಸೊ ಅದಾಗ್ತಿದ್ದಂಗೆ ಇದು ಹೆಂಗಿದೆ ಅಂದರೆ ಬೀಚು ಆ್ಯಕ್ಚುಲಿ ತುಂಬಾ ಕ್ಲೀನಾಗಿದೆ, ಪೀಸ್ಫುಲ್ಲಾಗಿದೆ. ಹೆವಿ ಕ್ರೌಡ್ ಅಂತಲೂ ಇಲ್ಲ, ಏನು ಜನನೂ ಇಲ್ಲ ಅನ್ನೋ ಥರ ಏನಿಲ್ಲ. ತುಂಬ ಪೀಸ್ಫುಲ್ಲಾಗಿತ್ತು, ಕ್ಲೀನ್ಲಿನೆಸ್ ತುಂಬಾ ಇತ್ತು. ಬೀಚ್ ಅಂತೂ ಓ ಮೈ ಗಾಡ್, ಬೀಚ್ ಸೌಂಡ್ ಕೇಳೋಕ್ಕೆ ಮಜಾ ಇತ್ತು. ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು. ಒಂದೊಂದು ಮೂಮೆಂಟು, ಒಂದೊಂದು ಸೆಕೆಂಡ್ ಕೂಡ ಎಂಜಾಯ್ ಮಾಡಿದರು.
ಆ ವೇವ್ಸ್ ನೋಡೋಕ್ಕೆ ಒಂಥರ ಮಜಾ. ಅದರಲ್ಲೂ ಈವ್ನಿಂಗ್ ಆಗ್ತಾ 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 ವೇವ್ಸ್ ಅಲೆಗಳು ಜಾಸ್ತಿ ರಭಸ ಜಾಸ್ತಿ ಆಗ್ತಾಯಿತ್ತು. ನಾವು ಕೂತಿರೋವಂಥ ಪ್ಲೇಸ್ಗಿಂತ ಜಾಸ್ತಿ ಇನ್ನೂ ಮುಂದೆ ವೇವ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ನನ್ನ ಮಗ ಅಂತೂ ದೊಡ್ಡವನು ವೇವ್ಸಿಗೆ ಬೈತಾ ಇದ್ದ, ಏ ಹೋಗು ಹೋಗು ಹೋಗು, ನನ್ನ ಹತ್ರ ಬರಬೇಡ, ಹೋಗು ಹೋಗು, ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ತೀಯ ನೀನು ಜೊತೆಗೆ, ಹೋಗು ಬರಬೇಡ ಅಂತ ಇದೇ ಥರ ತುಂಟಾಟ ಮಾಡ್ತಾ ಇದ್ದ ಅವನು. ಅದೊಂಥರ ಕೇಳೋಕ್ಕೆ ಮಜಾನೇ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಫುಡ್ ಕೂಡ ಚೆನ್ನಾಗಿತ್ತು, ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿ ಆಲ್ಮೋಸ್ಟ್ ಕುಮಟಾದಲ್ಲಿ ಒಂದು 5 ಬೀಚ್ಗಳಿದೆ. ಬಾಡಾ ಬೀಚು, ವನಹಳ್ಳಿ ಬೀಚ್ ಅಂತ ಏನೋ ಇದೆ, ಮತ್ತು ನಿರ್ವಾಣ ಬೀಚ್, ಇನ್ನೂ 2-3 ಬೀಚ್ಗಳಿದೆ. ಅದರಲ್ಲಿ ನಾವು ಚಾಯ್ಸ್ ಮಾಡಿದ್ದು ಇದು ನಿರ್ವಾಣ ಬೀಚು. ಇದು ಯಾಕಂದರೆ ತುಂಬ ಚೆನ್ನಾಗೂ ಇದೆ, ಪೀಸ್ಫುಲ್ಲಾಗೂ ಇದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಜಾಗ. ತುಂಬಾ ಎಂಜಾಯ್ ಮಾಡಿದ್ವಿ. ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಜಾಗ. ಊಟ ತಿಂಡಿ ಎಲ್ಲದಕ್ಕೂ ಸಫಿಷಿಯೆಂಟಾಗಿದೆ. ಅಲ್ಲೇ ರೆಸಾರ್ಟ್ ಕೂಡ ಇದೆ. ನಾವು ಹೋಗಿದ್ದು ಬೀಚ್ ಹತ್ರನೇ ರೆಸಾರ್ಟ್ ಕೂಡ ಇತ್ತು. ಸೊ 6:30 ತನಕ ಸನ್ಸೆಟ್ ಎಲ್ಲ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ರೂಮಿಗೆ ವಾಪಸ್ ಹೋದ್ವಿ. ಹೋಗಿದ ತಕ್ಷಣವೇ ಸ್ನಾನ ಎಲ್ಲ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ನಮಗೆ ಬಸ್ 8 o'clock ಸೊ ಬಸ್ಸಿಗೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತ ರೆಡಿ ಆಗಿಬಿಟ್ಟು 8 o'clock ಹತ್ತು ಕೂತ್ಕೊಂಡ್ವಿ. ನೆಕ್ಸ್ಟ್ ನಾವು ಅರ್ಲಿ ಮಾರ್ನಿಂಗ್ 8 o'clock ಇಲ್ಲಿ ರೀಚ್ ಆದ್ವಿ. ಸೊ ಹೀಗಿತ್ತು ನಮ್ಮ ಪ್ರಯಾಣ. ಸೊ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.